ಆಗ್ತದೆ ಕಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಬಂದುಬಿಟ್ಟು ಹೇಳ್ಬಿಟ್ರು 5 ಅಡಿ ಅಂದ್ಬಿಟ್ರು, ಒಂದೇ ಸರಿ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಅಡಿ ಕಟ್ ಮಾಡೋಕ್ಕೆ ಹೇಳಿ? 1.75 ಮೀಟರು, 5 ಅಡಿಯಿಂದ 8 ಅಡಿವರೆಗೆ, ಇಲ್ಲಿಂದ ಲಾಸ್ಟ್ವರೆಗೆ. ಅವ್ರು ಕೋರ್ಟಲ್ಲಿ ಸ್ಟೇ ತಂದಿದ್ರೂ ಅದನ್ನು ಧಿಕ್ಕರಿಸಿ ನೀವೇ ತಗೊಂಡ್ರೆ 1.7, ನಾವು ತೆಗಿಯೋಕೆ ಹೋದ್ರೆ ಟೋಟಲ್ ಆಗಿ ತೆಗ್ದಾಕ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಆ ಕಡೆ ಸರ್ಕಾರಿ ಜಾಗಗಳಿದೆ, ನೀವು ರಸ್ತೆನೇನಾದ್ರು ಅಗಲೀಕರಣ ಮಾಡಬೇಕನ್ನೋದಾದರೆ ನೋಟಿಫಿಕೇಶನ್ ಮಾಡಬೇಕು, ಅವ್ರ ಕಾಂಪೋಸಿಷನ್ ಕೊಡಬೇಕು. ಅವ್ರ ಜಮೀನು ಕೊಡೋಕೆ ಇಷ್ಟ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಾದಾಗ ಮಾರ್ಕೆಟ್ ವ್ಯಾಲ್ಯೂ ಇಷ್ಟಿದೆ, ನನಗೆ ಇಷ್ಟು ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳಿದರೆ ಅವ್ರನ್ನ ಒಪ್ಪಿಸ್ಬಿಟ್ಟು ನೀವು ತಗೋಬೇಕು ವಿನಃ ಬಲವಂತವಾಗಿ ಏನು ಮಾಡಿಕೊಡ್ದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಅವ್ರ ಅಂಗಡಿ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗೋಂಥದ್ದು, ರಿನ್ಯೂವಲ್ ಮಾಡಿಕೊಡಲ್ಲ ಅಂತ ಹೇಳೋಂಥದ್ದು, ಇದನ್ನೆಲ್ಲ ಮಾಡ್ತಾಯಿದ್ರು. ಬೇಕಂತ ಉದ್ದೇಶಪೂರ್ವಕವಾಗಿ ಟಾರ್ಗೆಟು. ಒಂದು ಕಡೆ ನಾವು ಪರವಾಗಿರ್ತೀರಿ ಅಂತ ಹೇಳ್ತಾರೆ ಅವ್ರದ್ದೇ ಮಂತ್ರಿಗಳು, ಇನ್ನೊಂದು ಕಡೆ ತೊಂದರೆ ಕೊಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಡ್ಯೂಯಲ್ ಪರ್ಸನಾಲಿಟಿ. ಏನು ಹೇಳು, ಇಲ್ಲಿ ಬಂಗಾರಪೇಟೆಯಲ್ಲಿ ಒಂಥರ ಕಾನೂನು, ಕೋಗಿಲೆಲ್ಲ ಒಂಥರ ಕಾನೂನು. ಅದಕ್ಕೋಸ್ಕರ ಈ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇರ್ತಕ್ಕಂಥ DC ಅವರು, AC ಅವರು, ರೆವಿನ್ಯೂ ಮಂತ್ರಿಗಳು ನಿಮ್ಮ ಶಾಸಕರನ್ನ ಕರೆದು ಕಿವಿ ಮಾತು ಹೇಳಿಲ್ಲ ಅಂದರೆ ಟೋಟಲಾಗಿ ನೀವೇನು ತೊಂದರೆ ಕೊಡ್ತಾ ಇದ್ದೀರಿ, ಇದೀ ಕರ್ನಾಟಕ ಜನ ನೋಡ್ಬೇಕು, ಆ ಮಟ್ಟಕ್ಕೆ ಮಾಡ್ತೀರಿ ಅಂತ ಹೇಳಿ